ORXY Clothing, the largest showroom for kids and ladies wear. Geetha Road, KGF. ಕಾಂಗ್ರೆಸ್ ಅವರಿಗೆ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಕ್ಕೆ ಅವ್ರು ಬಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ನಾವು ಬಂದು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ. ಅದ್ರ ಬಗ್ಗೆ ಏನು ಹೇಳಿದೆ? ನಂದು ಸೋಷಿಯಲ್ ಮೀಡಿಯಾ ನೋಡಲ್ಲ, ನೀವು ನೋಡಿಲ್ಲ? ಸೋಷಿಯಲ್ ಮೀಡಿಯಾ ನಂದು ನೋಡಲ್ಲ. ಇವತ್ತು ನಾನು ಮಾತಾಡಿರೋದು ಆಯ್ತು ಹೇಳ್ಬಿಡ್ತೀನಿ. ಇಡೀ ಪ್ರಪಂಚದಲ್ಲಿ ಸತತವಾಗಿ 500 ವರ್ಷಗಳ ಪರಿಶ್ರಮ, 500 ವರ್ಷಗಳ ಹೋರಾಟ, ಅದರ ಪ್ರತಿಫಲವಾಗಿ ನಮ್ಮ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆದಿಯಾಗಿ ಇಡೀ ವಿಶ್ವದಿಂದ ಮತ್ತೆ ನಮ್ಮ ಭಾರತ ದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಯಾರ್ಯಾರು ದೇಶದಲ್ಲಿ ಇರ್ತಕ್ಕಂಥ ಪ್ರಮುಖರು ಮತ್ತೆ ರಾಮ ಮಂದಿರ ಕಟ್ಟಡ ಮಂದಿರ ನಿರ್ಮಾಣ ಮಾಡೋದಕ್ಕೆ ಯಾರ್ಯಾರು ಸಹಕಾರ ಇತ್ತು ಆ ತರದವ್ರನ್ನೆಲ್ಲ ನಮ್ಮ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಆಹ್ವಾನ ಪತ್ರಿಕೆ ಬಂದಿದೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಾಗ ಸೋನಿಯಾ ಗಾಂಧಿವರೆಗೂ ಆಹ್ವಾನ ಪತ್ರಿಕೆ ಹೋಗಿತ್ತು, ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆವರೆಗೂ ಹೋಗಿತ್ತು, ಅಖಿಲೇಶ್ಗೂ ಹೋಗಿತ್ತು, ಮಮತಾ ಬ್ಯಾನರ್ಜಿಗೂ ಹೋಗಿತ್ತು. ಈ INDI ಅಂತೇಬಿಟ್ಟೇನು ಇವರು ಮಿತ್ರಕೂಟ ಮಾಡ್ಕೊಂಡಿದ್ದಾರೆ, ಅಲಿಬಾಬಾ ಚಾಲೀಸ್ ಚೋರ್ಸ್, ಇವರು ಕಂಪ್ಲೀಟ್ ಆಗಿ ವೋಟ್ ಪಾಲಿಟಿಕ್ಸ್ಗೋಸ್ಕರ ನಾವು ರಾಮ ಮಂದಿರಕ್ಕೆ ಹೋಗ್ಬಿಟ್ರೆ ನಮ್ಗೆ ಓಟ್ ಹಾಕಲ್ವೇ, ನಾವು ಪಾಕಿಸ್ತಾನ ಫೇವರ್ ಆಗಿರ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಹೇಳಿ ಅವರು ಟೋಟಲ್ ಆಗಿ ಒಂಥರ ಮತಾಂತರ ಆಗ್ಬಿಟ್ಟಿದ್ದಾರೆ ಅಂತ ನನಗಂತೂ ಡೌಟ್ ಆಗಿದೆ. ಪಾಕಿಸ್ತಾನ ಏಜೆಂಟ್ಗಳಾಗಿರೋದ್ರಿಂದನೇ ಇವತ್ತು ಇಡೀ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಾ ಇದ್ದು, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪಾರ್ಟಿಯ ಮುಖಂಡರುಗಳನ್ನು ಕಾಯ್ತಾ ಇದ್ದು, ಇವತ್ತು ರಾಮ ಮಂದಿರಕ್ಕೆ ನಮ್ಮನ್ನ ಕರೆದರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ಜನ ರಾಮ ಮಂದಿರ ಅಂದ ತಕ್ಷಣನೇ ಯಾವ ರೀತಿ ನಾವು ಏನು ಮಂತ್ರಾಕ್ಷರಿ ಕೊಡಕ್ ಹೋದಂತ ಸಂದರ್ಭದಲ್ಲಿ ಜನರ ಅವರ ಭಾವನೆಗಳನ್ನ ಹೇಳ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಈ ತರ ರಾಮ ಮಂದಿರ ನಮ್ಮ ಕಾಲದಲ್ಲಿ ನಮ್ಮ ಜೀವಮಾನದಲ್ಲಿ ನಾವು ಕಣ್ಣಲ್ಲಿ ನೋಡಿದಿರಿ, ನಾವೇ ಪುಣ್ಯವಂತರು ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕರ್ಮ ಮಾಡಿರ್ತಕ್ಕಂಥ ಈ INDIA ಕೂಟ ಏನಿದೆ, ಆ ಕೂಟ ಇವತ್ತು ಅಲ್ಲಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ. ಯಾಕಂದ್ರೆ ನನ್ಗೆ ಅರ್ಥ ಆಗೋಯ್ತು, ಅವ್ರು ಮಾಡಿರ್ತಕ್ಕಂಥ ಕರ್ಮಗಳು ಇನ್ನೂ ಕಡಿಮೆ ಆಗಿಲ್ಲ, ಅವ್ರ ಪಾಪ ಜಾಸ್ತಿ ಇರೋದ್ರಿಂದ ಆ ಭಗವಂತನೇ ಇವ್ರಿಗೆ ಈ ಬುದ್ಧಿ ಬಂದು ನಾವ್ ಅಲ್ಲಿ ಹೋಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ರಿಜೆಕ್ಟ್ ಪೀಸ್ಗಳು ಇವರೆಲ್ಲ ರಾಮನ ಹತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೆ ಆ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ದೇಶದ ಪರವಾಗಿ, ಧರ್ಮದ ಪರವಾಗಿ, ಜನಗಳ ಡೆವಲಪ್ಮೆಂಟ್ ವಿಷಯದಲ್ಲಿ ಒಳ್ಳೆ ಮನ್ಸು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಕೇಳ್ಕೊಂತೀನಿ. ನಾನು ಅವಾಗ್ಲೇ ನನ್ನ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಮಂತ್ರಾಕ್ಷರಿ ಬಗ್ಗೆ DK ಶಿವಕುಮಾರ್ ಅವರು ಬೇರೆಯವರು ಏನೇನೋ ಹೇಳ್ತಾ ಇದ್ರು. ನಾವು ಅನ್ನಭಾಗ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಕಿಯಿಂದ ನೀವು ಮಂತ್ರಾಕ್ಷರಿ ಮಾಡಿದಿರಿ ಅಂತ. ಅವ್ರೇನ್ 10 kg ಅಕ್ಕಿ ಕೊಡ್ತೀರಿ ಅಂತ ಹೇಳಿದ್ರು, 1 kg ಅಕ್ಕಿನೂ ಜನಕ್ಕೆ ಕೊಟ್ಟಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ರಾಮನ ವಿಷಯದಲ್ಲಿ, ಮಂತ್ರಾಕ್ಷರಿ ವಿಷಯದಲ್ಲಿ ಬಂದಾಗ ಅವ್ರೇನ್ ಸುಳ್ಳುಗಳು ಹೇಳ್ತಾ ಇದ್ದಾರೆ. ಇದೇ DK ಶಿವಕುಮಾರ್ ಅವರು, ಇದೇ ಕಾಂಗ್ರೆಸ್ ಲೀಡರ್ಗಳು ಅವ್ರ ಚುನಾವಣೆಗೆ ಮೊದಲು 100 ಸಲ ದೇವಸ್ಥಾನಗಳಿಗೆ ಹೋಗಿ KGಗಳ ಗಟ್ಲೆ ನಾವೂನು ದಿನ ಮಂತ್ರಾಕ್ಷರಿ ಹಾಕ್ಸ್ಕೊಂತೀರಿ, ಬರ್ತೀರಿ, ಓಡ್ತೀರಿ, ದೇವ್ರು ಒಳ್ಳೇದು ಮಾಡಲಿ, ಜನಗಳಿಗೆ ಒಳ್ಳೆ ಕೆಲಸ ಮಾಡೋಂಥ ಬುದ್ಧಿ ಕೊಡಲಿ, ನಮ್ಮ ಜನಕ್ಕೆಲ್ಲ ಒಳ್ಳೇದು ಮಾಡಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಮಂತ್ರಾಕ್ಷರಿ ಬಗ್ಗೆ ಏನು ಒಂಥರ ಕೇವಲವಾಗಿ ಮಾತಾಡಿರ್ತಕ್ಕಂಥ DK ಶಿವಕುಮಾರ್ ಆಗಲಿ, ದಯವಿಟ್ಟು ನೀವು ಮುಂದೆ ಏನಾದರೂ ಆಗಬೇಕಂದ್ರೆ ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗಲೇಬೇಕು, ಆ ಮಂತ್ರಾಕ್ಷರಿ ಹಾಕ್ಸ್ಕೊಳ್ಳೇಬೇಕು. ಆ ಭಗವಂತ ಆಶೀರ್ವಾದ ಇಲ್ಲ ಅಂದರೆ ನೀವು ಕಾಂಗ್ರೆಸ್ ಅವರು ಏನೂ ಆಗಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು ಎಲ್ಲರೂ ಒಟ್ಟಿಗೆ ಇವತ್ತು ರಾಮ ಮಂದಿರ ಏನು
ಲೋಕಾರ್ಪಣೆ ಆಗ್ತಾ ಇದೆ. ಅದಕ್ಕೆ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಪಾಕಿಸ್ತಾನಿ ಏಜೆಂಟ್ಗಳಂತೆ ಒಂದು ಕಮ್ಯುನಿಟಿಯ ಮತದಾರರನ್ನು ಮೆಚ್ಚೋದಕ್ಕೋಸ್ಕರ ನೀವೇನು ಇವತ್ತು ಈ ಚಟುವಟಿಕೆಗಳು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ, ಅದು ನಿಜಕ್ಕೂ ಸರಿ ಇಲ್ಲ. ನೀವು ಜನರಲ್ಲಿ ಕ್ಷಮೆ ಯಾಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ರಾಷ್ಟ್ರಪತಿ ಇವರಿಗೆ ಇನ್ವಿಟೇಷನ್ ಹೋಗಿಲ್ಲ ಅಂತಾರಲ್ಲ ಸರ್, ಅದೊಂದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்ன வேணும் என்னதான் வேணும் கூல் என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.